ನೋಡಿ ಕುಮಾರಣ್ಣ, 2028ಕ್ಕೆ 100 ಕ್ಷೇತ್ರ ನಿಂತ್ಕೊಂಡ್ರೆ 60 ಗೆಲ್ಲೇಬೇಕು. ನಿಮ್ಮಲ್ಲಿ PR ಅಂತ ಇರ್ತಂದು ಚೇಂಜ್ ಮಾಡಿ. ಮೊದಲು ನಿಮಗೆ ಒಂದು ಸತ್ಯ ಹೇಳ್ತೀನಿ ಕೇಳಿ. ಇಡೀ ಪ್ರಪಂಚವನ್ನೇ ರೂಲ್ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಅವ್ರ ಕಾಲದಲ್ಲಿ ಸುರಪಾನ ಅಂತಿತ್ತು. ಬ್ಯಾನ್ ಮಾಡಿದ್ರಾ? ಬ್ಯಾನ್ ಮಾಡಲಿಲ್ಲ. ಅದೇ ರೀತಿ ಇಡೀ ಪ್ರಪಂಚವನ್ನೇ ರೂಲ್ ಮಾಡಿದ ಶ್ರೀರಾಮ ಅವ್ರ ಕಾಲದಲ್ಲಿ ರಾಮರಸ ಅಂತ ಇತ್ತು. ಬ್ಯಾನ್ ಮಾಡಿದ್ರಾ? ಬ್ಯಾನ್ ಮಾಡಲಿಲ್ಲ. ಅದೇ ರೀತಿ ಇಡೀ ಪ್ರಪಂಚವನ್ನೇ ರೂಲ್ ಮಾಡಿದ ಈಶ್ವರ ಅವ್ರ ಕಾಲದಲ್ಲಿ ಭಂಗಿತ ಇತ್ತು. ಬ್ಯಾನ್ ಮಾಡಿದ್ರಾ? ಬ್ಯಾನ್ ಮಾಡಲಿಲ್ಲ. ಜನಗಳಿಗೆ ಏನು ಬೇಕೋ ಅದು ಕೊಡಬೇಕಷ್ಟೇ. ಬ್ಯಾನ್ ಅನ್ನೋದು ಇರಬಾರ್ದು ನಮ್ಮ ಪೀಡಲ್ಲಿ. ನಿಮ್ಗೆ ಯಾಕೆ ಈ ರೀತಿ ಹೇಳ್ತೀನಿ ಅಂದರೆ, ಲ್ಯಾಟ್ರಿನ್ ನಿಷೇಧ, RSS ಬ್ಯಾನು, ಸಾರಾಯಿ ಬ್ಯಾನು ಅವೆಲ್ಲ ಬ್ಯಾನ್ ಮಾಡಕ್ಕೆ ಹೋದರೆ ಒಳ್ಳೇದಕ್ಕಿಂತ ಕೆಟ್ಟದ್ದು ಜಾಸ್ತಿ ಆಗುತ್ತೆ. ಕಾರಣ, ಇವಾಗ ಸಾರಾಯಿ ನಿಷೇಧ ಅಂತ ತಗೊಳ್ಳಿ. ಬೆಳಗಿಂದ ಸಂಜೆ ಗಂಟ ಕೂಲಿ ಮಾಡ್ತಾನೆ, ಒಂದು 200 ರೂಪಾಯಿ ದುಡಿತಾನೆ. 10 ರೂಪಾಯಿ 20 ರೂಪಾಯಿ ಸಾರಾಯಿ ಸಿಗುತ್ತೆ. ಕುಡ್ಕೊಂಡು ಒಂದು 30 ರೂಪಾಯಿ ಊಟ ತಿಳ್ಕೊಂಡು 150 ರೂಪಾಯಿ ಹೆಂಡತಿ ಕೈ ಕೊಡ್ತಾನೆ. ಸುಖವಾಗಿ ಸಂಸಾರ ನಡೆಯುತ್ತೆ, ಉಪ್ಪು ಖಾರಕ್ಕೆ ಆಗುತ್ತೆ ದುಡ್ಡದು. ಯಾವಾಗ ನೀವು ಸಾರಾಯಿ ನಿಷೇಧ ಮಾಡ್ತೀರಾ, ಒಂದು ಕ್ವಾರ್ಟರ್ 100 ರೂಪಾಯಿ ಆಗುತ್ತೆ. ಸೈಡ್ ಡಿಶ್ 150. ಹೆಂಡ್ತಿ ಕೊಡೋಕೆ ದುಡ್ಡಿರಲ್ಲ. ಗಂಡ ಹೆಂಡ್ತಿ ಹೊಡೆದಾಡ್ತಾರೆ. ಗಂಡಗೆ ಅನಿಸುತ್ತೆ, ಅವನ ಅಮ್ಮನ ಬೆಳಗಿಂದ ಸಂಜೆ ಗಂಟ ದುಡಿದ್ರೂ 1 ರೂಪಾಯಿ ಉಳಿಯಲ್ವಲ್ಲ ಅಂತ. ಸರ್ಕಾರ ಯಾವನಿರುತ್ತೆ, ಸರ್ಕಾರ ಬೈತಾನೆ. CM PM ಆಗಿರೋದ್ರಿಂದ ಬೈತಾನೆ. ಆವಾಗ ನೆಕ್ಸ್ಟ್ ಇಂಪ್ಯಾಕ್ಟು ಆ ಸರ್ಕಾರ ಕೊಲ್ಯಾಪ್ಸ್ ಆಗುತ್ತೆ. ಇದು ಸತ್ಯ, ಕಟು ಸತ್ಯ. ಯಾವುದನ್ನೂ ಬ್ಯಾನ್ ಮಾಡಬಾರ್ದು ಈ ಸೊಸೈಟಿಲಿ. ಇಡೀ ದೇಶದ ತುಂಬ BJP ಆಳ್ವಿಕೆ ಮಾಡ್ತಿದ್ದಾರೆ. ಯಾವುದನ್ನಾರು ಒಂದೇ ಒಂದು ಬ್ಯಾನ್ ಮಾಡಿದ್ರಾ? ಮಾಡಲಿಲ್ಲ. ಬುದ್ಧಿವಂತಿಕೆ ಅವರಲ್ಲಿ PR ಅಂತ ಇರ್ತಾನೆ, ಅವ್ನು ಹೇಳ್ಕೊಡ್ತಾನೆ ಯಾವುದನ್ನ ಬ್ಯಾನ್ ಮಾಡಬೇಡಿ ಅಂತ. ನಿಮ್ಗೆ ಇನ್ನೂ ಬಿಡಿಸಿ ಹೇಳ್ಬೇಕಂದ್ರೆ, ಬೆಳಗ್ಗೆ ಹೆಂಡ್ತಿ ದೋಸೆ ಕೊಡ್ತಾಳೆ, ಮಧ್ಯಾಹ್ನ ದೋಸೆ ಕೊಡ್ತಾಳೆ, ಹೆಂಗೋ ತಿನ್ಬಿಡ್ತಾರ. ರಾತ್ರಿ ದೋಸೆ ಕೊಟ್ಟರೆ ಹೆಂಡ್ತಿ ಮೇಲೂ ಅಸಹ್ಯ ಬರುತ್ತೆ, ಊಟದ ಮೇಲೂ ಅಸಹ್ಯ ಬರುತ್ತೆ. ಇದೇ ಪ್ರಪಂಚ. ಜನಗಳು ಜಾತ್ಯತೀತ ಅಂದ್ರ ನಾವು ಜಾತ್ಯತೀತ ಅನ್ಬೇಕು. ಜನಗಳು ಜಾತಿ ಅಂದ್ರ ನಾವು ಜಾತಿ ಅನ್ಬೇಕು. ಜನಗಳು ಹಿಂದುತ್ವ ಅಂದ್ರ ನಾವು ಹಿಂದುತ್ವ ಅನ್ಬೇಕು. ಆ ರೀತಿ ಅಪ್ಡೇಟ್ ಆದರೆ ಇತಿಹಾಸದಲ್ಲಿ ನೀವು ಹೆಸರು ಪದೇ ಪದೇ ಬರೆಯೋದು. ಸೋತ್ರೆ ಸ್ಮಶಾನದ ಮೇಲೆ ಹೆಸರಿರಲ್ಲ, ನಮ್ಮರೇ ಹೊಡೆದಾಕ್ತಾರೆ ಜಮೀನು ರೇಟ್ ಜಾಸ್ತಿ ಆಗಿದೆ ಅಂತ. ಗೆದ್ರೆ ಮಾತ್ರ ಇತಿಹಾಸದಲ್ಲಿ ಸುವರ್ಣಾಕ್ಷರ ಬರೆಯೋದು.